ಸೌಂಡ್ ಸ್ವಲ್ಪ ಕಮ್ಮಿ ಮಾಡ್ರು. ನಮ್ಮಮ್ಮ ಜನರೇಟರ್ ಸೌಂಡ್ಗೂ ಡ್ಯಾನ್ಸ್ ಮಾಡ್ತಾರೆ ಕಣೋ. ಸೊ ಕಮ್ಮಿ ಮಾಡೋವರೆಗೂ ಯಾವುದೇ ಕಾರಣಕ್ಕೂ ಅವ್ರು ನಿಲ್ಸಲ್ಲ. ಮಾತಾಡಿ. ಓಕೆ ಗಿರ್ಜಮ್ಮ, ಈಗ ನೀವು ಸ್ಟೇಜ್ ಮೇಲೆ ನಿಂತಿರೋದ್ರಿಂದ ಅವ್ರಿಗೆ ಒಂದು ಟೈಟಲ್ ಕೊಡಬೇಕು ಅಂದರೆ ಗೋಸ್ಟ್ ಆನ್ ಸ್ಟೇಜ್, ದೆವ್ವ ವೇದಿಕೆ ಮೇಲಿದೆ. ಹಾಂ, ಒಳ್ಳೆ ಮಾತಲ್ಲಿ ಮುಂದುವರಿಸಿ. ನೀವೀಗ ಮೋಹಿನಿ ಅಂತ ಕರೆಯೋ. ಗಿರಿಜಾ ಸುಜನ್ ಸೇರಿದ್ರೆ ಟೆರಿಫಿಕ್ ಅಂತ. GST. ಹಾಂ, ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಮೊಮ್ಮಗ ಹೇಳಿದಾಗೆ ಎಂದಿರೋ ಮಹಾನುಭಾವಲು, అందరికీ వందనములు. ಇಲ್ಲೆಲ್ಲ ಸೇರಿರೋರೆಲ್ಲರೂ ನನ್ನ ದೃಷ್ಟಿಯಲ್ಲಿ ಮಹಾನುಭಾವರೇ ಅವರವರ ಕ್ಷೇತ್ರದಲ್ಲಿ. ನನಗೆ ಹೆಚ್ಚು ಎಕ್ಸೈಟ್ ಆಗ್ತಾ ಇದೆ. ಯಾಕೆಂದರೆ ನನ್ನ ಮಗ ಮೊದಲನೇ ಬಾರಿಗೆ ನಿರ್ದೇಶನ ಮಾಡಿರೋದು. ಅವನ ಮಜಾ ಟಾಕೀಸ್ 600 ಎಪಿಸೋಡ್ ನೋಡಿದಾಗ ಏನು ಅವನಿಗೆ ಒಂಥರ ನೀರು ಕುಡ್ದ ಹಾಗೆ ಇದು ನಿರ್ದೇಶನ ಅಂತ ನಾನು ಅಂದ್ಕೊಂಡಿದ್ದೆ. ಅವನು ಕಥೆಯಲ್ಲಿ ಮಲ್ಕೊಂಡಿರುವಾಗ ಹೊಳದ ಕಥೆಯನ್ನು ಅದನ್ನು ಇವ್ರಿಗೆ ಹೇಳಿ, ನಮ್ಮ ಸಂದೇಶ್ ಅವ್ರಿಗೆ ಹೇಳಿ, ಅವ್ರ ತಂದೆಗೆ ಹೇಳಿ, ಅವ್ರು ನಾನು ಇದನ್ನು ನಿರ್ಮಾಣ ಮಾಡ್ತೀನಿ ಅಂತ ಮುಂದೆ ಬಂದು ಅವನ ಮೇಲೆ ನಂಬಿಕೆ ಇಟ್ಟು ನಿರ್ಮಾಣ ಮಾಡಿದ್ರಲ್ಲ, ಅದಕ್ಕೆ ಅವ್ರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ನಂಬಿಕೆಯನ್ನು ನನ್ನ ಮಗ ಉಳಿಸ್ಕೊಂಡಿದ್ದಾನೆ ಅಂತ ನೀವು ಟ್ರೈಲರ್ ನೋಡಿದಾಗ ನಿಮ್ಗೆ ಅನಿಸಿರ್ಬೋದು. ಬಹಳ ಖುಷಿ ಆಗ್ತಿದೆ. ತಾಯಿಯಾಗಿ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ನನ್ನ ಮಗ ಒಳ್ಳೆ ನಿರ್ದೇಶನ ಮಾಡಿದ್ದಾನೆ ಅಂತ ಬಹಳನೇ ಖುಷಿ ಆಗ್ತಿದೆ. ಅವನು ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂದರೆ ಉಪೇಂದ್ರ ಸಾರ್ ಅವರಷ್ಟು ಮಟ್ಟಿಗೆ ಬೆಳಿಬೇಕು ನನ್ನ ಮಗ ನಿರ್ದೇಶಕನಾಗಿ, ನಾನು ಹೇಳ್ತಾ ಇರೋದು. ಮತ್ತು ಅವನು ಆ್ಯಕ್ಟ್ರ್ ಆಗಬೇಕು ಅಂತಂತಂದರೆ, ಒಳ್ಳೆ ಕಲಾವಿದ ಆಗಬೇಕು ಅಂದರೆ ಉಪೇಂದ್ರ ಸಾರ್ ಅಂತ ನಿರ್ದೇಶಕರು ಅವನಿಗೆ ಸಿಗಲಿ ಅಂತ ನಾನು ಅವನಿಗೆ ಆಶೀರ್ವಾದ ಮಾಡ್ತೀನಿ. ಬಹಳ ಇಲ್ಲಿರೋ ಎಲ್ಲರೂ ಕಲಾವಿದರು ನಮ್ಮ ಜೊತೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸಣ್ಣ ಪುಟ್ಟ ಪಾತ್ರದವರು ಸಹಿತ ಎಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತಂತಂದರೆ ಅವರನ್ನು ನೋಡಿ ನಾವು ಕಲ್ತ್ಕೋಬೇಕೇನೋ ಅಂತ ಪ್ರತಿಯೊಂದು ಪಾತ್ರವನ್ನು ನಾನು ನೋಡ್ತಾ ಇದ್ದೆ. ನಮ್ಮ ಇವರ ಗುಂಡಣ್ಣ ಆಗಿರ್ಬೋದು, ಒಂದೊಂದೇ ಸೀನಲ್ಲಿ ಬರ್ತಾರೆ. ಯಾವುದೇ ಪಾತ್ರ ಆಗಲಿ, ಒಂದು ನಿರ್ದೇಶನ ಅಂತಂದರೆ ಆ ಡೈರೆಕ್ಟ್ರು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಒಂದು ಶಾಟ್ ಬಂದು ಹೋದ್ರೂ ಆ ಶಾಟ್ ನಮ್ಮ ನೆನಪಲ್ಲಿ ಉಳಿಯುವಂಥ ಶಾಟ್ ಆಗಿರಬೇಕು, ಆ ಪಾತ್ರ ಆಗಿರಬೇಕು. ಅಂಥ ಪಾತ್ರಗಳನ್ನು ನನ್ನ ಮಗ ಸೃಷ್ಟಿ ಮಾಡಿದ್ದಾನೆ. ಸೊ ಎಲ್ಲ ಕಲಾವಿದರಿಗೂ, ಇಲ್ಲಿ ಸೇರಿರೋ ಎಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಮತ್ತು ನಮಗೆ ಸಹಾಯ ಮಾಡಿದ ನಿರ್ಮಾಪಕರಿಗೂ, ಮತ್ತು ನಮ್ಮನ್ನೆಲ್ಲ ಸಹಿಸ್ಕೊಂಡ ಶೂಟಿಂಗ್ ಅಂದಮೇಲೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ, ಅದನ್ನೆಲ್ಲ ಸಹಿಸ್ಕೊಂಡ ಎಲ್ಲ ನಮ್ಮ ಸದಸ್ಯರಿಗೂ, ಎಲ್ಲರಿಗೂ ಊಟ ಕೊಟ್ಟಂಥವ್ರಿಗೂ, ನಮ್ಮ ತಾಂತ್ರಿಕವ್ರಿಗೂ, ನಮ್ಮ ಕ್ಯಾಮ್ರಾಮೆನ್ನು ಅವರು, ಅಯ್ಯಪ್ಪ ಅವರು ಎಷ್ಟು ಚೆನ್ನಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ, ಸುರೇಶ್ ಅವರು. ಸೊ ಹಾಗಾಗಿ ನಾನು ಎಲ್ಲರಿಗೂ ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನಗೇನು ಇನ್ನೊಂದು ಹೆಮ್ಮೆ ಅಂತಂದರೆ, ಎಲ್ಲ ಪ್ರಥಮಗಳು ಸುಬ್ಬಯ್ಯ ನಾಯ್ಡು ಅವರ ಕುಟುಂಬದಿಂದನೇ ಬಂದಿರೋದು. ಅದು ಬಹಳ ನನಗೆ ಹೆಮ್ಮೆ ಅನಿಸುತ್ತೆ. ಪ್ರಥಮ ನಾಯಕ ನಟ, ಪ್ರಥಮ ಹಿನ್ನೆಲೆ ಗಾಯನ ಮಾಡಿದ್ದು ಅವರ ಚಿತ್ರದಲ್ಲಿ, ಪ್ರಥಮ ಡಬ್ಬಿಂಗ್ ಆದದ್ದು ಸತ್ಯ ಹರಿಶ್ಚಂದ್ರ ನಮ್ಮ ಮಾವನವ್ರದ್ದು, ಮತ್ತು ಮೊದಲನೇ ಬಾರಿಗೆ ಹೆಚ್ಚು ಹಣ ತಗೊಂಡಿದ್ದು ಸಿನಿಮಾದಲ್ಲಿ ಲೋಕೇಶ್ ಅವರು. ಸೊ ಹೀಗಾಗಿ ಎಲ್ಲ ಪ್ರಥಮಗಳು ನಮ್ಮ ಕುಟುಂಬದಿಂದ, 4ನೇ ತಲೆಮಾರು ಕೂಡ ನಮ್ಮ ಕುಟುಂಬದಿಂದ ಬಂದಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ. ಈ ಕುಟುಂಬದಲ್ಲಿ ನಾನು ಒಬ್ಬಳಾಗಿ ಸೇರಿಕೊಂಡಿದ್ದು, ಅವರ ಜೊತೆಯಲ್ಲಿ ಅವ್ರಿಗಿಂತ ಏನು ಕಡಿಮೆ ಇಲ್ಲ. ನಾನು ತುಂಬ ಮತ್ತು ಇನ್ನೊಂದು ಹೇಳಬೇಕು ಅಂತಂದರೆ, ಇದು ಬರೀ ಕಾಮಿಡಿ ಸಿನಿಮಾ ಮಾತ್ರ ಅಲ್ಲ, ಇದರಲ್ಲಿ ಏನದು ತಾಯಿಯ ಸೆಂಟಿಮೆಂಟ್ ಕೂಡ ಇದೆ. ಸೃಜನ್ ಮತ್ತು ಅಶೋಕ್ ಅವರು ಮತ್ತು ವಿನಯ ಪ್ರಸಾದ್ ಅವ್ರದ್ದು ಎಪಿಸೋಡ್ ಅಂತೂ ರಾಮ ಎಷ್ಟು ಚೆನ್ನಾಗಿದೆ ಅಂದರೆ, ಅಶೋಕ್ ಅವ್ರನ್ನ ನೋಡಿದ್ರೆ ಹಂಗೆ ಸಾಯಿಸ್ಬಿಡ್ಬೇಕು ಅನ್ನೋಷ್ಟು ಕೋಪ ಬರುತ್ತೆ. ಅಂತಹ ತಂದೆ ಪಾತ್ರನ ಮಾಡಿದ್ದಾರೆ, ಅಂಥ ತಂದೆ ಪಾತ್ರ ಮಾಡಿದ್ದಾರೆ. ಮತ್ತು ವಿನಯ ಪ್ರಸಾದ್ ಅವರು ಅವ್ರು ಎಷ್ಟು ಚೆನ್ನಾಗಿ ಆ ಅಮ್ಮನ ಪಾತ್ರ, ಆ ಮಗನ ವಹಿಸ್ಕೊಳ್ಳೋದು, ಯಾವ ತಾಯಿನೂ ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಅವ್ರಿಗೆ ಆ ಥರ ಇಮ್ಯಾಜಿನೇಷನು ಅಥವಾ ನಿರ್ದೇಶನ ಅದು ಹೇಗೆ ಮಾಡೋಕ್ಕೆ ಸಾಧ್ಯ ಆಯಿತು? ನಾವೆಲ್ಲಾದರೆ ಅಯ್ಯೋ ಹೊಡಿಬೇಡ್ರಿ, ಮಾಡಬೇಡ್ರಿ ನನ್ನ ಮಗನ ಹಾಗೆ ಹೀಗೆ ಅಂತಂತೀವಿ. ಆಕೆ ಆ ಥರ ಅಲ್ಲ, ತನ್ನ ಮಗನ ವಹಿಸ್ಕೊಂಡು ಬಂದಿರೋದು ಅಂತಂದರೆ ಹಬ್ಬ, ಈ ಥರನೂ ಮಾಡೋಕ್ಕೆ ಸಾಧ್ಯನೇ ಈ ಪಾತ್ರನ ಅನ್ನೋ ಮಟ್ಟಿಗೆ ವಿನಯ ಪ್ರಸಾದ್ ಮಾಡಿದ್ದಾರೆ. ಅದು ನನಗೆ ಟೆನ್ಷನ್ ಆಗ್ತಾ ಇದೆ, ಫುಲ್ ಕತೆ ಹೇಳ್ತಾ ಇದ್ದೀರಾ ಅಂತ.
ಕತೆ ಹೇಳ್ತಾ ಇದ್ದೀನಿ. ಅಲ್ಲ ಬರೀ ಹಾಸ್ಯ ಮಾತ್ರ ಅಲ್ಲ ಅದೇ ಸರ್, ನಾನು ಬರೀ ಹಾಸ್ಯ ಅಂತ ಅಲ್ಲ, ಈ ಸಿನಿಮಾ ಅಂದರೆ ಹಾಸ್ಯ ಅಂತ ಅಲ್ಲ, ಎಮೋಷನಲ್ ಕೂಡ ಇದೆ. ರಂಜನಿ ಅವರು, ರಂಜನಿ ತಾನೇ, ರಜನಿಯವರು ಸರ್, ಅವರು ಹೀರೋಯಿನ್ ಆಗಿ ಎಷ್ಟು ಚೆನ್ನಾಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸೊ ನನ್ನ ಪಾತ್ರನೂ ಸ್ವಲ್ಪ ಜಾಸ್ತಿ ಮಾಡಬೇಕಾಗಿತ್ತು, ಸ್ವಲ್ಪ ಅದೊಂದು ನನಗೆ ಬೇಸರ. ನಮ್ಮ ನಿರ್ದೇಶಕರು ಅಥವಾ ನಾನು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಕಾಣುತ್ತೆ, ನಿರ್ದೇಶಕರೇನ ಅಷ್ಟೇ. ಹಾಗಾಗಿ ತುಂಬಾ ಮತ್ತು ಎಲ್ಲರೂ GST ಅಂದರೆ ಗೋಸ್ಟ್ ಇನ್ ಥಿಯೇಟರು, ಗೋಸ್ಟ್ ಇನ್ ಟ್ರಬಲ್ಲು ಅಂತ. ನನ್ನ ಮಗ ಎಂಥ ಪ್ರಾಮಾಣಿಕ ವ್ಯಕ್ತಿ ಅಂತಂದರೆ, ನಮ್ಮ ಭಾರತ ದೇಶಕ್ಕೆ GSTನ ಪ್ರತಿ ವರ್ಷವೂ ಕರೆಕ್ಟಾಗಿ ಅವನು ಏನು ಸಂಪಾದನೆ ಮಾಡಿದ್ದಾನೆ ಅದಕ್ಕೆ ಎಷ್ಟು ಕೊಡಬೇಕು ಅಷ್ಟು GSTನ ಕಟ್ಟಿ ಅವರು ನಿಮ್ಮಿಂದ ನಮ್ಮ ಭಾರತ ನಿಮ್ಮಿಂದನೂ ಒಂದು ಅಭ್ಯುದಯ ಆಗ್ತಾ ಇದೆ ಅಂತ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೂಡ ಬಂದಿದೆ. ಸೊ ಅಂಥ GST ಮಗನ ನಾನು ಹೆತ್ತಿದ್ದೀನಿ. ಸೊ ಆ GST ನಿನಗೆ ಹೆಸರನ್ನು ತರಲಿ, ಕೀರ್ತಿ ತರಲಿ. ಕಟ್ಟೆ ಇವಾಗ ಅದೇ ಲೆಕ್ಕಗಳು ತೋರಿಸ್ಬೇಕು ಸರಿಯಾಗಿ. ಅದನ್ನು ಕಟ್ಟಿದ್ದಾನೆ, ಅದು ಸರ್ಟಿಫಿಕೇಟ್ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಅದೊಂದು ಹೆಮ್ಮೆ ಅಲ್ವಾ ಸರ್, ಅಲ್ವಾ? ತುಂಬ ದುಡ್ದವರು ತುಂಬ ಕಟ್ಟೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಆ ಲೆಕ್ಕ ಎಲ್ಲ ಅಕೌಂಟೆಂಟ್ಗೆ ಹೇಳಿ, ಅವ್ರಿಗೆ ಹೇಳಿ ಏನಾದರೂ ಮಾಡಿಸ್ತಾರೆ. ಅದೇ ಹೌದು, ಅವನು ಹೇಳ್ತಾನೆ ಸರ್, ಅದೇ ಏನು ಸಂಪಾದನೆ ಮಾಡಿದಾನೋ ಅದಕ್ಕೆ ಸರ್ಟಿಫಿಕೇಟ್ ಬಂದಿದೆ ಸರ್. ಸೊ ಇಂಡಿಯಾ ಕೊಟ್ಟರು ಸರ್ಟಿಫಿಕೇಟ್, ಅದು ಲಾಸ್ಟ್ ಇಯರೇ ಬಂತವ್ರೆ ಒಂದು ಸರ್ಟಿಫಿಕೇಟ್ ಹಾಗೆ. ಸೊ ಆ ಥರ ಒಂದು ಇದೇ ಪ್ರಾಮಾಣಿಕತನ ಕೊನೆಯವರೆಗೂ ಇರಲಿ ನಿನಗೆ ಅಂತ ಹೇಳಿ ನಾನು ಆಶೀರ್ವಾದ ಮಾಡ್ತೀನಿ. ನೀವೆಲ್ಲ ಈ ಕಾರ್ಯಕ್ರಮಕ್ಕೆ ಹೇಗೆ ಬಂದಿದ್ದೀರೋ ಮುಂದೆನೂ ಹಾಗೆ ಸಿನಿಮಾನೂ ಗೆಲ್ಲಿಸಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಯಾವುದು ಅವನೊಂದು ದೆವ್ವ, ನನ್ನ ಮೊಮ್ಮಗ, ಅವನು ದೆವ್ವ ಸರ್. ಅವನು ಡಬ್ಬಿಂಗ್ ಸರ್, ಅವನು ನಾವೆಲ್ಲ ಡಬ್ಬಿಂಗ್ ಅಂದರೆ ಇವಾಗಲೂ ಹೆದರ್ಕೋತೀವಿ. ಅಲ್ಲಿ ಪಾತ್ರ ಮಾಡಬೇಕಾದ್ರೆ ನಮ್ಮದು ಎಮೋಷನ್ ಎಲ್ಲ ಬಂದ್ಬಿಡುತ್ತೆ. ಡಬ್ಬಿಂಗ್ ಮಾಡಬೇಕಾದ್ರೆ ಅಷ್ಟು ಎಮೋಷನ್ ಸಿಗೋದಿಲ್ಲ ನನಗೆ, ಯಾಕಂದರೆ ನಾನು ಕಲಾವಿದೆ ಅಲ್ಲ, ಅದಕ್ಕೋಸ್ಕರ. ಸೊ ಅವನು ಒಂದೇ ಟೇಕು ಒಂದೇ ದಿನಕ್ಕೆ ಮುಗಿಸೇ ಬಿಟ್ಟ ಅವನು. ನಾನು ಹೋಗಿ ಅಯ್ಯೋ ಅಲ್ಲಿ ಇಟ್ಕೊಂಡಿದ್ದೇನೋ ಡಬ್ಬಿಂಗ್ ಇದೆಯಾ ಅಂತ ಹೆದರ್ಕೋತೀನಿ. ಇನ್ನೂ ಆ ಮಗು ಹೋಗಿ ಒಂದೇ ದಿನಕ್ಕೆ ಡಬ್ಬಿಂಗ್ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದೆ. ಸೊ ಅದೆಲ್ಲನೂ ಹೆಮ್ಮೆ ಇದೆ ನನಗೆ. ಓಕೆ, ಗೆಲುವು ಸೋಲು ಎಲ್ಲ ಇದರಲ್ಲಿ ಎಲ್ಲ ಫೀಲ್ಡಲ್ಲೂ ಇರೋದೆ. ಆ ಭಗವಂತ ಏನು ನಡೆಸ್ತಾನೋ, ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ ಎಷ್ಟು ಫಲಿಸುತ್ತೆ ಅಂತ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದ. ನನ್ನ ಮಗಳು ಎಲ್ಲರಿಗೂ ಕಾಸ್ಟ್ಯೂಮ್ ನಮಗೆಲ್ಲ ಹರಿದೋಗಿರೋ ಬಟ್ಟೆ ತಂದುಕೊಟ್ಟಿದ್ದಾನೆ. ಕಾಸ್ಟ್ಯೂಮ್ ಅವಳಿಗೂ ನಾನು ಧನ್ಯವಾದನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಪತ್ರಕರ್ತರು ಎಲ್ಲರೂ ನಮ್ಮ ಸ್ನೇಹಿತರೆ, ನಮ್ಮ ಕುಟುಂಬದವರೇ, ಪ್ರತಿಯೊಬ್ಬರು ನನ್ನ ಕುಟುಂಬದವರೇ. ಸೊ ಅವ್ರು ಬೇರೆ ಇವ್ರು ಬೇರೆ ಅಂತ